ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಆತ್ಮೀಯ ವೀಕ್ಷಕರಿಗೆ, CS ಅಷ್ಟವನ್ನು ವೀಕ್ಷಿಸುವ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಹಾಗೂ ಅಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ನಿಮ್ಮ ಪ್ರೀತಿಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. 2025ನೇ ಇಸ್ವಿಯಲ್ಲಿ 4 ಗ್ರಹಗಳ ಬದಲಾವಣೆ ವಿಚಾರವನ್ನು ಇವತ್ತು ತಿಳಿಯೋಣ. ಮೇಷದಿಂದ ಮೀನರಾಶಿವರೆಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಇವತ್ತು ಗುರುಗ್ರಹವು ಮಿಥುನ ರಾಶಿಯಲ್ಲಿ, ಶನಿಯು ಮೀನರಾಶಿಯಲ್ಲಿ, ರಾಹು ಕುಂಭರಾಶಿಯಲ್ಲಿ, ಕೇತು ಸಿಂಹರಾಶಿಯಲ್ಲಿ ಈ ವರ್ಷವನ್ನು ಸಂಚಾರ ಮಾಡ್ತಾರೆ. ಇದರಿಂದ ಯಾವ ರಾಶಿಗೆ ಯಾವ ಫಲಗಳು ಎಂದು ನಾವು ಸರಿಯಾಗಿ ತಿಳಿಯೋಣ. ಹಾಗೂ ಈ ವಿಸ್ತಾರವಾಗಿ ಹೇಳಿರೋದ್ರಿಂದ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ಣವಾಗಿ ಮಾಹಿತಿಯನ್ನು ತಿಳಿಯಿರಿ. ಇದರಿಂದ ನಿಮಗೆ ಶುಭವಾಗ್ತದೆ. ಓ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಧನುಸು ರಾಶಿಯವರಿಗೆ ಈ ವರ್ಷದಲ್ಲಿ ಗುರುವು 7ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಶನಿಯು 4ನೇ ಸ್ಥಾನದಲ್ಲಿ, ರಾಹು 3ನೇ ಸ್ಥಾನದಲ್ಲಿ, ಕೇತು 9ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವರ್ಷದಲ್ಲಿ ಧನುಸ್ಸು ರಾಶಿಯವರಿಗೆ ಆಗುವ ವಿಶಿಷ್ಟವಾದ ಫಲಗಳ ಬಗ್ಗೆ ನಾವಿತ್ತು ತಿಳಿಯೋಣ. ಮುಖ್ಯವಾಗಿ ಧನುಸ್ಸು ರಾಶಿಯವರಿಗೆ ಗುರುಬಲ ಒಳ್ಳೆಯ ಯೋಗ ಪ್ರಾರಂಭ ಆಗ್ತಾಯಿದೆ. ಸೊ ಗುರುಬಲ ಬಹಳ ಚೆನ್ನಾಗಿರ್ತದೆ ಇವಾಗ. ಹಾಗಾಗಿ ಗುರುವಿನ ಅನುಗ್ರಹದಿಂದ ಏನಾಗ್ತದೆ ನಮಗೆ ಅಂದರೆ, ಸ್ತ್ರೀ ಮೂಲಕ ಧನಲಾಭಗಳಾಗುವಂಥ ಚಾನ್ಸಸ್ ಭಾಳ ಜಾಸ್ತಿ ಇದೆ. ಭಾಳ ಇಂಪ್ರೂವ್ಮೆಂಟ್. ಸ್ತ್ರೀಗಳ ಮೂಲಕ ಏನು ವ್ಯವಹಾರ ಮಾಡ್ತೀವಿ, ಬಿಸ್ನೆಸ್ ವ್ಯಾಪಾರಗಳಲ್ಲಿ ಡೆವಲಪ್ಮೆಂಟ್ ಚೆನ್ನಾಗಿ ಸಿಗತ್ತೆ. ಮತ್ತು ವಿವಾಹ ಮಂಗಳ ಕಾರ್ಯಗಳು ಸುಲಭವಾಗಿ ನೆರವೇರ್ತದೆ. ಏನು ಯೋಚನೆ ಮಾಡಬೇಕಾಗೇ ಇಲ್ಲ, ಆಟೋಮೆಟಿಕ್ಲಿ ವಧುವರು ಸಿಗ್ತಾರೆ. ಮತ್ತು ಸಂಪಾದನೆ ಉತ್ತಮವಾಗ್ತದೆ ಮತ್ತು ಒಳ್ಳೆಯ ವಂಶದ ವಧುವರು ಸಿಗುವಂಥ ಯೋಗ. ಸೊ ಮದುವೆಗೂ ಅಷ್ಟೇ ವಿಶಿಷ್ಟವಾದಂತಹ ಒಳ್ಳೆ ವಧುವರು ಸಿಗ್ತಾರೆ. ಮತ್ತು ಭೂಮಿ, ಮನೆ, ಆಸ್ತಿ ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಉದ್ಯೋಗದಲ್ಲಿ ಉನ್ನತವಾದ ಸ್ಥಾನಗಳನ್ನು ಹೊಂದುವಂಥ ಯೋಗ ಚೆನ್ನಾಗಿದೆ. ಅಲ್ಲಿ ಸಾಧನೆಯನ್ನು ಮಾಡ್ತೀರಿ, ಉದ್ಯೋಗದಲ್ಲಿ ಸಾಧನೆಯನ್ನು ಮಾಡಿ ಕೀರ್ತಿ ಗೌರವ ಸಂಪಾದಿಸುವಂಥ ಚಾನ್ಸಸ್ ಭಾಳ ಜಾಸ್ತಿನೇ ಇದೆ ನಿಮಗೆ. ಮತ್ತು ಹಿರಿಯ ಅಧಿಕಾರಿಗಳು ನಿಮಗೆ ವಿಶೇಷವಾಗಿ ಸಹಾಯವನ್ನು ಮಾಡ್ತಾರೆ, ಸಪೋರ್ಟಿಂಗ್ ನಿಂತ್ಕೊತಾರೆ ಎಲ್ಲ ಅಧಿಕಾರಿಗಳು. ಮತ್ತು ಹೊರದೇಶಕ್ಕೆ ಏನಾದ್ರು ಕೆಲಸಕ್ಕೆ ಪ್ರಯತ್ನ ಪಟ್ಟರೆ ಅವರಿಗೂ ಸಹ ಹೊರದೇಶಗಳಲ್ಲಿ ಕೆಲಸಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಉದ್ಯೋಗದ ಬಡ್ತಿಗಳಾಗುವಂಥ ಚಾನ್ಸಸ್, ಪ್ರಮೋಷನ್ಸ್ ಆಟೋಮೆಟಿಕ್ಲಿ ನೀವು ಕೇಳಿದ ತಕ್ಷಣ ಪ್ರಮೋಷನ್ ಆಗುವಂಥ ಚಾನ್ಸಸ್ ಚೆನ್ನಾಗಿರ್ತದೆ. ಮತ್ತು ತಾಯಿ ಆಶೀರ್ವಾದ ಭಾಳ ಮುಖ್ಯ ನೋಡಿರಿ ನಿಮಗೆ, ವಿಶೇಷವಾಗಿ ಅದು ಮುಖ್ಯವಾಗಿರ್ತಕ್ಕಂಥದ್ದು. ಈ ತಾಯಿ ಆಶೀರ್ವಾದ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಉದ್ಯೋಗದಲ್ಲಿ ಒಳ್ಳೆಯ ಲಾಭಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ತಾಯಿ ಆಶೀರ್ವಾದ ತೊಗೋಬೇಕಾಗ್ತದೆ. ಮತ್ತು ಸ್ವಯಂಕೃತ ಅಪರಾಧವನ್ನು ಮಾಡ್ಕೊತೀರ, ಕೆಲವು ವಿಚಾರದಲ್ಲಿ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ನೀವು. ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಶ್ರಮ ಆಗಬೇಕು. ಸ್ವಲ್ಪ ಸೋಮಾರಿತನ ಲೇಜನ್ ಮಾಡ್ತಾರೆ ಈ ವರ್ಷದಲ್ಲಿ. ಸ್ವಲ್ಪ ಆದಷ್ಟು ಅದು ಬಿಟ್ಟುಬಿಟ್ಟು ಶ್ರದ್ಧೆ ಭಕ್ತಿಯಿಂದ ಯಾರು ಓದಕ್ಕೆ ಕೂತುಂದಿರಿ ಅಂಥವರಿಗೆ ವಿದ್ಯೆ ಅನುಕೂಲವಾಗುವಂಥ ಚಾನ್ಸಸ್ ಚೆನ್ನಾಗಿದೆ. ಮತ್ತು ಜೀವನದಲ್ಲಿ ಒಳ್ಳೆಯ ಕಾಲಕ್ಕೆ ಕಾಯ್ತಾ ಇದ್ದೀರಿ, ಬಟ್ ಆ ಕಾಲ ಈಗ ಪ್ರಾರಂಭ ಆಗ್ತಾಯಿದೆ ನಿಮಗೆ. 2025 ಇಸ್ವಿ ಭಾಳ ಯೋಗ್ಯವಾದ ಕಾಲ ಆಗ್ತಾಯಿದೆ ನಿಮಗೆ. ಮತ್ತು ನಿಮ್ಮ ಬುದ್ಧಿವಂತಿಕೆಯಿಂದ ಧನ ಸಂಪಾದನೆ ಮಾಡ್ತೀರಿ. ಈಗ ಭಾಳ ಬುದ್ಧಿ ಚುರುಕಾಗಿ ಓಡ್ತದೆ ಈಗ. ಅದು ವಿಶೇಷವಾದ ಫಲ ನಿಮಗೆಲ್ಲ. ಯಾಕೆ 4ನೇ ಮನೆ ಶನಿ ಪವರ್ ಕೊಡ್ತಾ ಇದ್ದಾನೆ, 7ನೇ ಮನೆ ಗುರು ಒಳ್ಳೆ ಪವರ್ ಕೊಡ್ತಾ ಇದ್ದಾನೆ. ಸೊ ಹಾಗಾಗಿ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಒಳ್ಳೆ ನಿಮ್ಮ ಬುದ್ಧಿವಂತಿಕೆಯಿಂದ ವಿಶಿಷ್ಟವಾಗಿ ಲಾಭವನ್ನು ಸಂಪಾದನೆ ಮಾಡ್ಕೋಬೋದು. ಮತ್ತು ಯಾವುದೇ ಕೆಲಸ ಮಾಡೋಕ್ಕೂ ಭಯಪಡೋ ಅವಶ್ಯಕತೆಯೇ ಇಲ್ಲ. ಈಗ ನೀವು ಮಾಡುವಂಥ ಕೆಲಸಗಳೆಲ್ಲವೂ ಸರಿಯಾಗಿ ನಿಯತ್ತಾಗಿ ಇರ್ತದೆ, ಹಾಗಾಗಿ ಮುಂದುವರಿಬೋದು. ಮತ್ತು ಒಳ್ಳೆಯ ವಾಹನವನ್ನು ಕೊಂಡುಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ವಿಶೇಷವಾಗಿ ಅನೇಕ ಸ್ನೇಹಿತರನ್ನು ಸಹ ನೀವು ಸಂಪಾದನೆ ಮಾಡ್ಕೊತೀರಿ. ಇವಾಗ ಒಳ್ಳೆಯ ಸ್ನೇಹಿತರು ಬಂಧುಗಳೆಲ್ಲ ಸಿಗುತ್ತಾರೆ ನಿಮಗೆ. ಹಾಗಾಗಿ ಗುರುವಿನ ಅನುಗ್ರಹದಿಂದ ಇವೆಲ್ಲ ಒಳ್ಳೆಯ ಫಲಗಳು ನಿಮಗೆ ಆಗ್ತಾಯಿದೆ. ಮುಂದೆ ಶನಿ ರಾಹು ಕೇತುಗಳಿಂದ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ನಿಮ್ಮ ಮಕ್ಕಳಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಬಹುದು. ಯಾರು ಧನುಸು ರಾಶಿಯವರು ಇದ್ದೀರಿ ಅಂಥವರ ಮಕ್ಕಳಲ್ಲಿ ಬಹಳ ಅಭಿವೃದ್ಧಿಯನ್ನು ಕಾಣ್ತೀರಿ. ನಿಮ್ಮ ಮಾತಿಗೆ ಎಲ್ಲರೂ ಸೋಲುವರು, ಎಲ್ಲ ಸೋಲ್ತಾರೆ. ಯಾರು ನಿಮ್ಮ ಮಾತು ವಿರುದ್ಧ ಬರೋ ಚಾನ್ಸಸ್ಸು ಯಾವುದೂ ಇರೋದಿಲ್ಲ. ಮತ್ತು ಆರೋಗ್ಯದಲ್ಲಿ ಸಣ್ಣ ಪಟ್ಟ ಬದಲಾವಣೆ ಆಗ್ತದೆ, ದೊಡ್ಡ ರೀತಿ ಯಾವುದೂ ತೊಂದರೆಗಳಿಲ್ಲ. ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ
ಶರೀರದಲ್ಲಿ ಸ್ವಲ್ಪ ಜ್ವರ ಬರತಕ್ಕಂಥದ್ದು ಒಳ್ಳೆ ಎಕ್ಸಾಮ್ ಟೈಮ್ಗಳಲ್ಲಿ ಅಥವಾ ಏನೋ ಸಣ್ಣ ಪುಟ್ಟ ತೊಂದರೆಗಳಾಗೋ ಚಾನ್ಸ್ ಇರ್ತದೆ ವಿದ್ಯಾರ್ಥಿಗಳು. ಅದಕ್ಕೆ ಹಾಗಾಗಿ ವಿದ್ಯೆ ಸ್ವಲ್ಪ ಅಡಚಣೆಗಳಾಗ್ತದೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯ ಮಾಡಬೇಕಾಗ್ತದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನೀಚ ಜನರು, ಸಣ್ಣ ಜನಗಳಿಂದ ಸ್ವಲ್ಪ ತೊಂದರೆಗಳಾಗುವ ಚಾನ್ಸ್ ಜಾಸ್ತಿ ಇರ್ತದೆ. ಇದೆಲ್ಲ ಶನಿಯ ಪ್ರಭಾವದಾಗತಕ್ಕಂತಹದ್ದು. ಮತ್ತು ಶನಿಯ ಅನುಗ್ರಹ ಒಂದು ಒಳ್ಳೆ ರೀತಿಯೂ ಕೊಡ್ತಾನೆ. ಶನಿಯ ಅನುಗ್ರಹದಿಂದ ಉತ್ತಮ ದುಡಿಮೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ವಿಶಿಷ್ಟವಾದ ಆಸ್ತಿಯನ್ನು ಸಂಪಾದನೆ ಮಾಡ್ತೀರಿ. ಅದು ಪವರ್ ಭಾಳ ಚೆನ್ನಾಗಿ ಸಿಗ್ತದೆ. ಮತ್ತು ಉದ್ಯೋಗದಲ್ಲಿ ಮೇಲ್ ಸಂಪಾದನೆಗಳಾಗೋ ಚಾನ್ಸಸ್. ಸೊ ಒಂದು ಒಳ್ಳೆ ದುಡ್ಡು ಕಾಸು ಮೇಲ್ ಸಂಪಾದನೆ ಭಾಳ ಚೆನ್ನಾಗಿ ಆಗ್ತದೆ. ಅದನ್ನು ಪಡಿಬೋದು ನೀವು. ಮತ್ತು ಸ್ವಲ್ಪ ಕೋಪ ತಾಪಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಭಾಳ ಅನುಕೂಲ. ಸೊ ರಫ್ಯೂಸ್ ಮಾಡೋಕ್ಕೆ ಮಾತ್ರ ಹೋಗಬಾರ್ದು. ಮತ್ತು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡ್ಬಿಡ್ತೀರ ಕೆಲವು ವಿಚಾರದಲ್ಲಿ. ಅಂತಹ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಮತ್ತು ರಾಹು ಗ್ರಹನ ಒಳ್ಳೆ ಫಲ ಕೊಡ್ತಾರೆ ನಿಮಗೆ. ರಾಹು ಗ್ರಹದಿಂದ ಧನಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಹೊಸ ವ್ಯಾಪಾರಗಳನ್ನು ಮಾಡಿ ಅದರಿಂದ ಅಧಿಕವಾದ ಧನಲಾಭಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ಸ್ನೇಹಿತರು ಹಾಗೂ ಬಂಧುಗಳನ್ನೆಲ್ಲರನ್ನು ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತೀರಿ. ಅವರು ಸಹ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾರೆ. ಕೆಲವು ಸಲ ನೀವು ಪ್ರಯತ್ನವೇ ಮಾಡಲ್ಲ, ಆಟೋಮೆಟಿಕ್ಲಿ ಕೆಲವು ದುಡ್ಡು ನಿಮ್ಗೆ ಬಂದು ಸೇರ್ತದೆ. ನಿಮ್ಮ ಖಜಾನೆ ಸೇರೋ ಒಂದು ಚಾನ್ಸಸ್ ಚೆನ್ನಾಗಿದೆ. ಮತ್ತು ತಂದೆಯನ್ನು ದ್ವೇಷ ಮಾಡ್ಕೊಂಡ್ಬಿಡ್ತೀರಿ ಈ ವರ್ಷದಲ್ಲಿ. ಆದಷ್ಟು ತಂದೆಯ ವಿರುದ್ಧ ಹೋಗಬೇಡ್ರಿ. ತಂದೆಯ ದ್ವೇಷವನ್ನು ಯಾವುದೇ ಕಾರಣಕ್ಕೂ ಮಾಡ್ಕೋಬಾರ್ದು. ಮತ್ತು ಒಳ್ಳೆಯ ಸಂತಾನಕ್ಕೆ ಯಾರ ಪ್ರಯತ್ನ ಪಟ್ಟ ಅಂದರೂ ಸಂತಾನಗಳು ಒಳ್ಳೆ ಯೋಗ್ಯ ಸಂತಾನಗಳಾಗುವಂಥ ಭಾಳ ಚೆನ್ನಾಗಿದೆ. ಮತ್ತು ಒಳ್ಳೆ ಶುಭ ಯಾತ್ರೆ ಮಾಡ್ತೀರಿ. ಸ್ತ್ರೀ ಸುಖ ಭೋಗಗಳನ್ನು ಅನುಭವಿಸುವಂಥ ಪ್ರಾಪ್ತಿ ಆಗ್ತದೆ. ಮತ್ತು ತಂದೆಗಿಂತ ಅಧಿಕವಾದ ಗುಣ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ನಿಮಗೆ. ಮತ್ತು ವೈಭವ ಜೀವನದಿಂದ ನಡೆಸಬಹುದು. ಇದೆಲ್ಲ ಯಾಕಾಗಿದೆ ನಿಮಗೆ ಅಂದರೆ, ನಿಮ್ಮ ಧನುಸ್ಸು ರಾಶಿಯವರಿಗೆ ವಿಶೇಷವಾಗಿ ಹಂಸಯೋಗ ಪ್ರಾರಂಭ ಆಗಿದೆ. ಈ ಹಂಸಯೋಗದಿಂದ ಭಾಳ ಸುಖವಾಗುವಂಥ ಚಾನ್ಸಸ್. ಎಲ್ಲೇ ಹೋದರೂ ಸಹ ಯಾವುದೇ ರೀತಿ ನಷ್ಟಗಳಾಗುವ ಚಾನ್ಸಸ್ ಇರೋದಿಲ್ಲ ನಿಮಗೆ. ಮತ್ತು ವಿಶಿಷ್ಟವಾಗಿ ರಾಜಕೀಯ ವ್ಯಕ್ತಿಗಳಿಂದ ಸಹ ಅನುಕೂಲ ಆಗ್ತದೆ. ಮತ್ತು ರಾಜಕೀಯ ಪ್ರವೇಶ ಮಾಡಿದ್ರೆ ಒಳ್ಳೆ ಶುಭ ಕಾಲ ಪ್ರಾರಂಭ. ನೀವು ರಾಜಕೀಯಕ್ಕೆ ಹೋಗಬೇಕು ಅಂದರೆ ಈ ವರ್ಷದಲ್ಲಿ ಮುಂದುವರಿಯುವ ಧನುಸ್ಸು ರಾಶಿಯವರು. ಹಾಗಾಗಿ ರಾಜಕೀಯದಲ್ಲೂ ಉತ್ತಮ ಭವಿಷ್ಯವನ್ನು ನೀವು ಕಾಣ್ಬೋದು. ಇವೆಲ್ಲ ಹಂಸಯೋಗ ಇದ್ರೆ ಮಾತ್ರ ಸಿಗೋದು ನಿಮಗೆ. ಈ ರಾಶಿ ಗುರು ಮತ್ತು ಶನಿ ಅನುಗ್ರಹ ಭಾಳ ಚೆನ್ನಾಗಿದೆ. ಸೊ ಯಾವುದೇ ಕಾರಣದಲ್ಲಿ ಕೆಡಕಾಗೋ ಚಾನ್ಸ್ ಯಾವುದೂ ಇಲ್ಲ. ವಿಶೇಷವಾಗಿ ನೀವು ಈ ವರ್ಷದಲ್ಲಿ ಕೇತು ಮತ್ತು ರಾಹು ಶಾಂತಿಯನ್ನು ಮಾಡುವಂಥದ್ದು ಭಾಳ ಉತ್ತಮ ಫಲ. ರಾಹು ಶಾಂತಿಯನ್ನು ಮಾಡಿದ್ರೆ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ಎಲ್ಲ ಕೆಲಸ ಕಾರ್ಯಗಳು ಅನುಕೂಲವಾಗುವ ಚಾನ್ಸ್ ಚೆನ್ನಾಗಿ ಸಿಗ್ತದೆ. ಮತ್ತು ಎಲ್ಲ ಹೊಸ ಕಾರ್ಯಗಳು ಏನೇ ಮಾಡೋಕ್ಕೆ ಹೋಗ್ತೀರಿ ಎಲ್ಲರೂ ಜಯವನ್ನು ಕಾಣುವಂಥ ಚಾನ್ಸಸ್ ಚೆನ್ನಾಗಿದೆ. ಹಾಗಾಗಿ ಧನುಸ್ಸು ರಾಶಿಯವರು ಈ ವರ್ಷದಲ್ಲಿ ವಿಶೇಷವಾಗಿ ಒಂದು ರಾಹುಕೇತು ಶಾಂತಿಯನ್ನು ಮಾಡುವಂಥದ್ದು. ಮತ್ತು ವಿಶೇಷವಾಗಿ ಮಧ್ಯದ ಬೆರಳಿಗೆ, ರೈಟ್ ಹ್ಯಾಂಡ್ ಮಿಡ್ಲ್ ಫಿಂಗರ್ಗೆ ಒಂದು ವೈಡೂರ್ಯವನ್ನು ಧಾರಣೆ ಮಾಡಿದರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ ಆಗ್ತದೆ. ಸರ್ವತ್ರ ದಿಗ್ವಿಜಯ ಮಾಡ್ಕೊಂಬರ್ಬೋದು. ಕೀರ್ತಿ ಸಂಪಾದನೆ ಮಾಡ್ಬೋದು. ಹಣ ಸಂಪಾದನೆ ಅನುಕೂಲವಾಗ್ತದೆ. ಇವೆಲ್ಲ ಬರುತ್ತೆ. ವಜ್ರ ವೈಡೂರ್ಯ ಅಂತ ಹೇಳಿದರು. ನಿಮಗೆ ಈ ವರ್ಷದಲ್ಲಿ ವೈಡೂರ್ಯ ಕೊಡುವಂತಹ ಫಲ ಅಧಿಕವಾದ ಧನಲಾಭಗಳು, ಅಧಿಕವಾದ ಉದ್ಯೋಗಗಳು, ಅಧಿಕವಾದ ಆರೋಗ್ಯ ಇವೆಲ್ಲವೂ ಪ್ರಾಪ್ತವಾಗಬೇಕಾದ್ರೆ ಮುಖ್ಯವಾಗಿ ಈ ವರ್ಷದಲ್ಲಿ ನೀವು ಒಂದು ವೈಡೂರ್ಯವನ್ನು ಯಾರು ಧಾರಣೆ ಮಾಡ್ತಿದ್ದ ಧನುಸ್ಸು ರಾಶಿಯವರು ಅಂಥವರಿಗೆ ಶುಭಫಲ ಪ್ರಾಪ್ತವಾಗ್ತದೆ. ನಮಸ್ಕಾರಗಳು.